ಕೋಟಿ ಚೆನ್ನಯ್ಯ ಆದಿ ಬೈದೇರುಗಳ ಗರಡಿಯಲ್ಲಿ ನಾವಿದ್ದೇವೆ. ಇಲ್ಲಿ ಕೆಲವೇ ದಿನಗಳಲ್ಲಿ ವಾರ್ಷಿಕವಾದ ನೇಮೋತ್ಸವ ಬೈದೇರುಗಳ ನೇಮ ನಡೆಯಲಿಕ್ಕಿದೆ. ಈಗಾಗಲೇ ಇಂದು ಗೊನೆ ಕಡಿಯುವುದರೊಂದಿಗೆ ಈ ಉತ್ಸವಾದಿಗಳಿಗೆ ಆರಂಭ ಕೂಡ ಆಗಿದೆ. ಒಂದು ವಿಶೇಷ ಸಂದರ್ಭ ಇವತ್ತಾಗಿದೆ. ಈ ಒಂದು ಕೋಟಿ ಚೆನ್ನಯ್ಯರಿಗೆ ಹೊಸ ಸೂರ್ಯವನ್ನು ನೀಡುವಂಥ ಒಂದು ವಿನೂತನ ಕಾರ್ಯ ಇಲ್ಲಿ ಆಗಿದೆ. ಕಳೆದ ಅನೇಕ ವರ್ಷಗಳಿಂದ ಉಪಯೋಗಿಸ್ತಾ ಇರುವಂಥ ಸೂರ್ಯದ ಬದಲು ಅದರ ಜೀವಕಳೆಯನ್ನು ಹೊಸ ಸೂರ್ಯಗಳಿಗೆ ನೀಡಿ ಅದನ್ನು ಧಾರೆ ಎರೆದು ಇವತ್ತು ಕೋಟಿ ಜನರಿಗೆ ಒಪ್ಪಿಸುವಂಥ ಒಂದು ಕಾರ್ಯ ಈ ಕ್ಷೇತ್ರದಲ್ಲಿ ನಡೆದಿದೆ. ನಮ್ಮೊಂದಿಗೆ ಆ ಕುರಿತು ಮಾತನಾಡುವುದಕ್ಕೆ ಈ ಕ್ಷೇತ್ರದ ಆನುವಂಶಿಕ ಆಡಳಿತ ಮುಕ್ತೇಸರಾಗಿರುವಂತಹ ಕಟ್ಟಬೀಡು ರಾಮಕೃಷ್ಣ ಶೆಟ್ಟಿಯವರಿದ್ದಾರೆ. ಬಹುಶಃ ಅತ್ಯಂತ ಒಂದು ದೈವಿಕವಾದ ಒಂದು ಕಾರ್ಯ ಈ ಪುಣ್ಯ ಮಣ್ಣಿನಲ್ಲಿ ನಡೆದಿದೆ. ಇದು ಯಾವಾಗ ಸಂಕಲ್ಪ ಮಾಡಿದ್ರಿ ಈ ಬಗ್ಗೆ ಕೊಡಬೇಕು ಅಂತ, ಹೇಗೆ ಆ ಸಿದ್ಧತೆಗಳು ನಡೆಯಿತು? ನಾವು ಈ ಮೊದಲು ಒಂದು ಸೂರ್ಯ ಮಾಡಿಸಿ ಅದು ಸರಿಯಾಗಿ ಹಿಡ್ಕೊಳ್ಳಿಕ್ಕೆ ಮತ್ತು ಅದನ್ನು ಉಪಯೋಗಿಸಲಿಕ್ಕೆ ದರ್ಶನ ಪಾತ್ರೆಗಳಿಗೆ ಆಗ್ತಿರಲಿಲ್ಲ. ಅದಕ್ಕೆ ಹೊಸ ಸೂರ್ಯವನ್ನು ಮಾಡಬೇಕು ಅಂತೇಳಿ ನಾವು ಸಂಕಲ್ಪ ಮಾಡಿ ಸಾಧಾರಣ 1 ವರ್ಷದಿಂದ ಇದು ಮಾಡ್ತಾಯಿದ್ದೆವು. ಅದನ್ನು ನೆನವರಿಕೆ ಮಾಡಿ ಅದನ್ನೊಂದು 6 ತಿಂಗಳ ಹಿಂದೆ ಇದೇ ಗರಡಿಯಲ್ಲಿ ಹಳೆ ಸೂರ್ಯವನ್ನು ಇಲ್ಲಿ ಇಟ್ಟು ನಮಗೆ ಉಪಯೋಗಕ್ಕೆ ಬೇಕಾಗ್ತದೆ. ಅದಕ್ಕೆ ಜೀವಕಲೆಯನ್ನು ಕೊಟ್ಟು ನಾವು ರಿಪೇರಿ ಮಾಡುವಂಥ ಸೂರ್ಯವನ್ನು ಕೊಂಡೋಗಿ ಅದನ್ನು ರಿಪೇರಿ ಮಾಡಿಸಿ ಈ 2 ದಿವಸ ಹಿಂದೆ ಅದನ್ನು ತಂದಿದ್ದೇವೆ. ಅದು ಈಗ ಒಳ್ಳೆಯ ರೀತಿಯಲ್ಲಿ ಅವರಿಗೆ ತೃಪ್ತಿಯಾಗಿದೆ. ಅದು ಇನ್ನು ಮುಂದೆ ಈ ಸೂರ್ಯ ಕೋಟಿ ಚೆನ್ನಯ್ಯರ ಸೂರ್ಯ ಅಂದರೆ ಯಾವ ವಿಷಯಕ್ಕೂ ಬರುವುದಿದ್ದರೆ ಅವರು ನನ್ನ ಸೂರ್ಯದಲ್ಲಿ ಈ ಶಕ್ತಿಯನ್ನು ತೋರಿಸುವಂಥ ವ್ಯಕ್ತಿಗಳು. ಇಲ್ಲಿ ಆ ಸೂರ್ಯಕ್ಕೆ ಅಷ್ಟು ಮಹತ್ವ ಇದೆ. ಕೋಟಿ ಚೆನ್ನಯ್ಯರ ಈ ಸೂರ್ಯ ಅಂದರೆ ಯಾವುದಕ್ಕೂ ನಾನು ನನ್ನ ಇದು ಮಾಡಿದರೆ ಎದುರು ಯಾರಾದರೂ ಇದು ಬಂದರೆ ನನ್ನ ಸೂರ್ಯದಲ್ಲಿ ತೋರಿಸ್ತೇನೆ ಅಂತ ಹೇಳಿ ಇದು ಮಾಡ್ತಾರೆ. ವೀಕ್ಷಕರೇ, ಇದು ಕೋಟಿ ಚೆನ್ನಯ್ಯರಿಗೆ ಹೊಸ ಸೂರ್ಯವನ್ನು ಒಪ್ಪಿಸಿರುವಂಥ ಒಂದು ವಿದ್ಯಮಾನ, ಒಂದು ಘಟನೆ, ಒಂದು ಸಂದರ್ಭ ಇಲ್ಲಿ ನಡೆದಿರುವಂಥದ್ದು. ಈಗಾಗಲೇ ಈ ಕ್ಷೇತ್ರದ ಆನುವಂಶಿಕ ಆಡಳಿತ ಮುಕ್ತೇಸರು ಆ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಆ ಕೋಟಿ ಚೆನ್ನಯ್ಯರಿಗೆ ಅವರ ಸೂರ್ಯಗಳು ಪ್ರಧಾನವಾದ ಶಕ್ತಿ. ಹಾಗಾಗಿ ಆ ಶಕ್ತಿಯನ್ನು ಹೊಸದಾಗಿ ಆ ಹಳೆಯ ಸೂರ್ಯಗಳಿಂದ ಜೀವಕಳೆಯನ್ನು ತಂದು ಈ ಹೊಸ ಸೂರ್ಯಕ್ಕೆ ದಾರಿ ಎರೆಯುವುದರ ಮೂಲಕ ಈಗಾಗಲೇ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕಾರ್ಯವನ್ನು ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ಯತೀಶ್ ಕದ್ರಾ, ಸುದ್ದಿ ಬಳಗದ ಯಶ್ವಿತ್ ಕಾಳಮನೆ, ಸಂಕಪ್ಪ ಸಾಲಿಯನ್, ಕೌಶಿಕ್ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್ ಸುಳ್ಳು.